ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ನೀರು ದೋಸೆ ರುಚಿಯಾಗಿ ನೀರು ದೋಸೆ ಯಾವ ಥರ ಮಾಡ್ಕೊಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಇಲ್ಲಿ ನೋಡಿ, ನಾನು ರಾತ್ರಿನೇ ಈ ಥರ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ನಾನು ನಾರ್ಮಲ್ ಏನು ನಾವು ಊಟಕ್ಕೆ ಏನು ಬಳಸ್ತೀವಿ ಆ ಅಕ್ಕಿನೇ ನಾನು ಇಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ರೇಷನ್ ಅಕ್ಕಿನೂ ತೊಗೋಬೋದು. ರೇಷನ್ ಅಕ್ಕಿಗೆ ಇನ್ನೂ ತುಂಬ ರುಚಿಯಾಗಿ ಬರುತ್ತೆ ನೀರು ದೋಸೆ. ಇಲ್ಲಿ ನೋಡಿ, ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಇವಾಗ ನಾನು ಬೆಳಿಗ್ಗೆ ಎದ್ದು ಈ ಥರ ರುಬ್ಕೊಳ್ತಾ ಇದ್ದೀನಿ. ನಾನು ಇವಾಗ ಮಿಕ್ಸಿ ಜಾರಿಗೆ ರಾತ್ರಿ ಏನು ನೆನೆಸಿಟ್ಟಿದ್ದೆ ಆ ಅಕ್ಕಿನ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ತುಂಬಾ ಟೇಸ್ಟ್ ಬರುತ್ತೆ ನೀರು ದೋಸೆ, ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಬೇಡ ಅಂದರೆ ಬರೀ ಕಾಯಿ ಹಾಕ್ಕೊಂಡು ನೀವು ರುಬ್ಕೋಬೋದು. ಈರುಳ್ಳಿ ಮತ್ತು ಕಾಯಿ ಹಾಕ್ತೀವಿ ಅಂದರೂ ತುಂಬಾ ಟೇಸ್ಟ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು, ಆಮೇಲೆ ಬೇಕಾದರೆ ಸೇರಿಸ್ಕೋಬೋದು. ಎಲ್ಲರೂ ಉಪ್ಪು ಹಾಕಿ ನಾನು ಈ ಥರ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ನೀವು ಏನು ನಾರ್ಮಲ್ ದೋಸೆಗೆ ರುಬ್ಕೊಳ್ತೀರಲ್ಲ ಆ ಥರ ರುಬ್ಬಕ್ಕೆ ಹೋಗಬೇಡಿ, ತರಿಯಾಗಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ, ಅಂದರೆ ತುಂಬ ನೈಸಾಗಿ ರುಬ್ಕೊಂಡು ಈ ಥರ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ಅಕ್ಕಿ ತಗೊಂಡಿದ್ದೆ ಅದನ್ನೆಲ್ಲ ಈ ಥರ ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತಿಳಿ ಥರ ನೀರು ಅಂದರೆ ನೀರು ತಿಳಿ ಥರ ಮಾಡ್ಕೋಬೇಕು. ಈ ಅಕ್ಕಿ ಹಿಟ್ಟು ಏನು ರುಬ್ಬಿರೋ ಅಂಥ ಅಂಶ ಇದೆ, ಇದಕ್ಕೆ ನೀರು ಹಾಕಿ ತಿಳಿ ಥರ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ದೋಸೆ ನೀರು ದೋಸೆ ಅಂತ ಹೇಳೋದು ಇದಕ್ಕೆ ನೀರು ಥರ ಮಾಡ್ಕೊಂಡು, ಅಂದರೆ ತೀರಾ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಒಂದು ಹದ ನೋಡಿಕೊಂಡು ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ನಾನು ಹಂಚ ಮೇಲೆ ಈ ಥರ ಹಿಟ್ಟು ಏನಿತ್ತು ಆ ಹಿಟ್ಟನ್ನು ಈ ಥರ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ನೀರು ದೋಸೆ ಚೆನ್ನಾಗಿ ಬರಲ್ಲ, ಹೇಳಲ್ಲ ಅಂತಾರೆ. ನೀವು ನೀರು ದೋಸೆ ಆಗಿರಲಿ, ಯಾವುದೇ ದೋಸೆ ಆಗಿರಲಿ, ನೀವು ಮಾಡೋಕ್ಕಿಂತ ಮುಂಚೆ ಈ ಥರ ನಾನ್ ಸ್ಟಿಕ್ ಹಂಚಾಗಿದ್ದರೆ ನೀವು ದೋಸೆ ಏನು ಮಾಡ್ತೀರಾ ಅದಕ್ಕಿಂತ ಮುಂಚೆ 2 ನಿಮಿಷ ಹಂಚನ್ನು ಲೋ ಫ್ಲೇಮ್ ಮಾಡಿ ಎಣ್ಣೆ ಹಾಕಿ ಹದ ಆಗಕ್ಕೆ ಬಿಡಿ. ಅವಾಗ ಏನಾಗುತ್ತೆ, ಹಂಚು ಕ್ಲೀನಾಗಿ ಅಂದರೆ ತುಂಬ ಕಾದು ಅದು ಒಂದು ಹದಕ್ಕೆ ಬಂದು ಈ ಥರ ದೋಸೆನೇ ತುಂಬ ಚೆನ್ನಾಗಿ ಏಳುತ್ತೆ. ಇಲ್ಲಿ ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಏಳ್ತಾ ಇದೆ ದೋಸೆ ಅನ್ನೋದನ್ನು ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಅದೇ ಥರ ನೀವೆಲ್ಲ ದೋಸೆನೂ ಅದೇ ಥರ ಹಿಟ್ಟು ಹಾಕಿ ಹಂಚ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಅದು ಸ್ಪ್ರೆಡ್ ಆಗಿಲ್ಲ ಅಂದರೆ ಹಂಚನ್ನೇ ತಗೊಂಡು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಮೇಲೆ. ನಿಮಗೆ ಎಣ್ಣೆ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು. ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಅದೇ ಸೈಡಿಗೆ ಹೆಂಗೆ ಅಂದರೆ ಮೇಲೆ ಉಪ್ಕೊಳೋದು ಥರ ಆಗಿದೆ. ಅವಾಗ ಏನು ಮಾಡಬೇಕು, ಅವಾಗ ನಾವು ಹಾಕ್ಕೊಂಡ್ರೆ ನೀವು ತಿರ್ಸ್ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಹಾಗೆ ಒಂದೇ ಫೋಲ್ಡಿಂಗ್ ಮಾಡ್ಕೊತೀವಿ ಅನ್ನೋರು ಒಂದೇ ಫೋಲ್ಡಿಂಗ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ನೀರು ದೋಸೆ ಸಾಮಾನ್ಯವಾಗಿ ಯಾರೂ ಹಾಕಲ್ಲ. ಇದೇ ಥರ ಒಂದು ಫೋಲ್ಡಿಂಗಿಗೆ ಒಂದೇ ಸೈಡು ಈ ಥರ ಬೇಯಿಸಿ ಇಡ್ತಾರೆ. ನಾನು ಅದೇ ಥರ ಮಾಡ್ತಾಯಿದ್ದೀನಿ. ನಿಮಗೆ ರೋಸ್ಟ್ ಬೇಕು ಅನ್ನೋರು ರೋಸ್ಟ್ ಮಾಡ್ಕೋಬೋದು. ಇದೇ ಥರ ಎಲ್ಲ ದೋಸೆನೂ ಹಂಚ ಮೇಲೆ ಹಾಕ್ಕೊಂಡು ಈ ಥರ ಎಣ್ಣೆ ಅಂದರೆ ಹಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ನೀವು ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ನೀರು ದೋಸೆ ಮಾಡೋಕ್ಕೆ ಬರಲ್ಲ, ನೀರು ದೋಸೆ ಚೆನ್ನಾಗಿ ಬರಲ್ಲ, ನಾವು ಮಾಡೋದು ಈ ಥರ ಬರಲ್ಲ ಅಂತ ಹೇಳ್ತಿರ್ತಾರೆ. ಇವತ್ತು ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನಿ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಸೂಪರ್ ಬಲ್ವಾ, ತುಂಬಾ ರುಚಿ ಇರುತ್ತೆ. ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.